ಕುಮಾರ್ ಅವ್ರು ಹೇಳಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆ ನಮ್ಮ ಕಂಡ್ರೆ ಅಸೂಯೆ, ಅವ್ರಿಗೆ ನೇರವಾಗಿ ಚರ್ಚೆಗೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ, ಡಿಬೇಟ್ ಮಾಡ್ತೀವಿ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ನೋಡಿ ಅಣ್ಣ, ಈ ಸವಾಲುಗಳಿಗೆ ಎಂದು ಕೂಡ ಕುಮಾರಣ್ಣ ಅವರು ಹಿಂಸರಿತಕ್ಕಂತ ಪ್ರಶ್ನೆ ಇಲ್ಲ. ಇಂಥ ಸವಾಲುಗಳು ಅವರ ರಾಜಕಾರಣದ ಸುದೀರ್ಘವಾದಂತ ಜೀವನದ ಉದ್ದಗಲಕ್ಕೂ ಕೂಡ ಸವಾಲುಗಳನ್ನ ಎದುರಿಸ್ಕೊಂಡೇ ಇವತ್ತು ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿ ಆಗಿರೋದು, ಈ ಕೇಂದ್ರದ ಮುಖ್ಯಮಂತ್ರಿ ಆಗಿರೋದು. ಹಾಗಾಗಿ ನಮ್ಗೇನ್ ಸವಾಲುಗಳೇನು ಹೊಸದಲ್ಲ. ಆದ್ರೆ ದಯಮಾಡಿ ಬಹುಶಃ ಇತ್ತೀಚಿನ ಏನು ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶ ಬಹುಶಃ ಒಂದ್ ರೀತಿ ಹತಾಶರಾಗಿದ್ದಾರೆ. ಒಂದ್ ಪ್ರಶ್ನೆ ಕೇಳ್ತೀನಿ ಯುವಕನಾಗಿ, ಒಂದ್ ಸೋಲ್ಗೆ ಇಷ್ಟು ಹತಾಶರಾಗ್ಬಿಟ್ರೆ ನನ್ನನ್ನ 2 ಬಾರಿ ಒಬ್ಬ ಯುವಕನ್ನ 2 ಬಾರಿ ಜೊತೆನಲ್ಲೇ ಇದ್ದು ಮನೆ ದೇವೇಗೌಡರು ಸಾಹೇಬ್ರನ್ನ ತುಮಕೂರಲ್ಲಿ ಜೊತೆಲೇ ಇದ್ದು ಕುತ್ತಿಗೆ ಕುಯ್ದ್ರಿ, ಸೋಲ್ಸಿದ್ರಿ. ಜೊತೆಲೇ ಇದ್ದು ಮಂಡ್ಯದಲ್ಲಿ ಒಬ್ಬ ಯುವಕನ್ ಸೋಲ್ಸಿದ್ರಿ. ಆದ್ರೆ ಅವತ್ತು ಮಾನ್ಯ ಕುಮಾರಣ್ಣ ಅವ್ರು ನೆನ್ಸ್ಕೊಳ್ಬೇಕಾಗ್ತದ, ಉಪಮುಖ್ಯಮಂತ್ರಿಗಳು ಇಲ್ಲೇ ನಮ್ಮ ರಾಮನಗರದ ನಾಯಕರುಗಳು ಇದಾರೆ ಜೊತೆನಲ್ಲಿ. ಒಂದು ಕರೆ ಕೊಟ್ಟರು ಕುಮಾರಣ್ಣ ಅವರು, 19ರಲ್ಲಿ ಯಾವುದೇ ಕಾರಣಕ್ಕೂ ನಾವು ಒಗ್ಗಟ್ಟಾಗಿ ಚುನಾವಣೆಯನ್ನ ಎದುರಿಸ್ತಾ ಇದ್ದೇವೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಅವತ್ತು ಅವರ ಸಹೋದರರೇನು ಕಳಕಿಳಿದಿದ್ರು, ಆ ಸಂದರ್ಭದಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಜನತೆ, ನಮ್ಮ ಕಾರ್ಯಕರ್ತರುಗಳು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೊಂದು ಪ್ರಶ್ನೆ ಮಾಡ್ಕೊಂಡ್ರೆ ಉತ್ತರ ಸಿಗ್ಬೋದು. ಬಹುಶಃ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಸರ್ ಜೆಡಿಎಸ್ ನ ಜಿಲ್ಲಾಧ್ಯಕ್ಷ ಅಂತ ಗೈರಾಗ್ತಾ ಇರೋದು ಏನ್ ಸರ್, ಏನ್ ವಿಚಾರ ಏನು? ಮಂಜುನಾಥ್ ಅವರು ಇಲ್ಲ, ಎ ಮಂಜಣ್ಣ ಅವರು ಶ್ರೀಲಂಕಾಗೆ ಹೋಗಿದ್ದಾರೆ, ನನ್ನ ಜೊತೆ ಫೋನ್ ಸಂಪರ್ಕದಲ್ಲೇ ಇದ್ದಾರೆ. ಬಟ್ ಶ್ರೀಲಂಕಾಗೇನೋ ಅವರು ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೇನೋ ಹೋಗಿದ್ದಾರೆ. ಸರ್, ಈಗ ನಿಮ್ಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ, ಅದಕ್ಕೂ ಮುಂಚೆ ಟಾಸ್ಕ್ ಏನೋ ಕೊಟ್ಟಿದ್ದಾರೆ. ಈಗ ಕೆಲವೊಂದಷ್ಟು ಟಾಸ್ಕ್ಗಳು, ಕೆಲವೊಂದಷ್ಟು ವಿಷಯಗಳು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆಗೆ ಇರ್ತದಷ್ಟೇ. ಅದನ್ನ ಹೊರಗಡೆ ನಾವು ಹಾಕ್ಲಿಕ್ಕೆ ಆಗೋದಿಲ್ಲ. ಸಂಘಟನೆ ನಮ್ಮ ಮೂಲ ಗುರಿ, ನಮ್ಮ ಮೂಲ ಉದ್ದೇಶ. ಥ್ಯಾಂಕ್ ಯು. ಚನ್ನಪಟ್ಟಣ ಉಪಚುನಾವಣೆ ಇದೆಯಾ ಸರ್? 3 ಉಪಚುನಾವಣೆನೂ ಸೇರುತ್ತೆ. ಚನ್ನಪಟ್ಟಣ ಒಂದೇ ಅಲ್ಲ, ಚನ್ನಪಟ್ಟಣ ಸ್ವಲ್ಪ ಸ್ಪೆಷಲ್ ಇಂಟ್ರೆಸ್ಟ್ ಇರುತ್ತೆ ಅಷ್ಟೇ ನಮ್ಮ ಜಿಲ್ಲೆ ಆಗಿರೋದ್ರಿಂದ. ಥ್ಯಾಂಕ್ ಯು.